ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ದಲಿತ ಸಮುದಾಯದ KH ಮುನಿಯಪ್ಪ ಅಥವಾ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಪರಿಗಣಿಸಬೇಕೆಂದು ಐಕ್ಯತಾ ಒಕ್ಕೂಟ ಕರೆ ನೀಡಿದೆ. ಐಕ್ಯತಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿ ಬಾಬಾ ಸುದ್ದಿಗೋಷ್ಠಿ ನಡೆಸಿ ದಲಿತರು ಕೂಡ ಹಿಂದೂ ಧರ್ಮದ ಭಾಗವಾಗಿದ್ದಾರೆ. ಇದುವರೆಗೂ ಕೂಡ ಹಿಂದೂ ಧರ್ಮದಲ್ಲಿ ಭಾಗವಾಗಿರುವ ದಲಿತರಿಗೆ ಯಾವುದೇ ರೀತಿಯ ಅವಕಾಶ ನೀಡಲಾಗಿಲ್ಲ. ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಸೇರಿದಂತೆ ವಿವಿಧ ಸಮಾಜದವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ ಅವಕಾಶ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ಭಾಗವಾಗಿರುವ ದಲಿತರಿಗೂ ಕೂಡ ಅವಕಾಶ ನೀಡಬೇಕು. ಅದರಲ್ಲಿ 7 ವರ್ಷ ಅನುಭವ ಹೊಂದಿರೋ 7 ಬಾರಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ KH ಮುನಿಯಪ್ಪ ಹಾಗೂ ಗೃಹ ಸಚಿವರಾಗಿ ದಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಮುಜಾಹಿದ್ ಅಲಿಬಾಬಾ ಆಗ್ರಹಿಸಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಹಜರತ್ ಅಲಿ ಹುಸೇನಿ ಅವರು ಕೆಲ ಸಚಿವರ ಪ್ರಭಾವದಿಂದ ಕೆಲಸ ನಿರ್ವಹಿಸಲು ಅವಕಾಶ ನೀಡದಿದ್ದರೂ ದಕ್ಷವಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಜ್ಯದ ವಿವಿಧೆಡೆ ಇರುವ ವಕ್ಫ್ ಆಸ್ತಿಗಳನ್ನು ಗುರುತಿಸುವ ಮೂಲಕ ವಕ್ಫ್ ಆಸ್ತಿಯನ್ನು ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಮುಜಾಹಿದ್ ಅಲಿ ಬಾಬಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವ್ರದ್ದು ಸಿಎಂ ಆಗಿದ್ದಾರೆ, ಲಿಂಗಾಯತ್ ಸಮಾಜ ಅವರು ಸಿಎಂ ಆಗಿದ್ದಾರೆ, ಬ್ರಾಹ್ಮಣರು ಅವರು ಕೂಡ ಆಗಿದ್ದಾರೆ. ಅವರೆಲ್ಲ ಹಿಂದೂ ಮತ್ತೆ ದಲಿತು ಬ್ಯಾಕ್ವರ್ಡ್ ಅವರೆಲ್ಲ ಏನು ಇದಿಲ್ಲ. ಕುರುಬರು ಕೂಡ ಸಿಎಂ ಆಗಿದ್ದಾರೆ, ಈಡಿಗರು ಆಗಿದ್ದಾರೆ. ಇವ್ರು ಯಾಕೆ ಆಗ್ಲಿಲ್ಲ? ಇವರೆಲ್ಲ ಹಿಂದೂ ಅಲ್ವಾ? ಇವರೆಲ್ಲ ಹಿಂದೂ ಜಾತಿ ಬಿಟ್ಟು ಬಂದವ್ರ? ಬರೇ ಮುಸಲ್ಮಾನ್ ಅಗೇನ್ಸ್ಟ್ಗೆ ನಾವು ಹಿಂದೂ ಎಲ್ಲ ಒಂದಂತ ಹೇಳ್ತೀವಿ. ಓಕೆ, ನೀವು ಟೈಮ್ ಬಂದಾಗ ಕ್ರಿಶ್ಚಿಯನ್ಗೂ ಹಿಂದೂ ಅಂತೀರ. ಕ್ರಿಶ್ಚಿಯನ್ಗೆ ಏನು ಪವರ್ ಕೊಟ್ಟಿದ್ದೀರಾ? ಸಿಖ್ಗೂ ನೀವು ಹಿಂದೂ ಅಂತೀರ, ಅವ್ರಿಗೆ ಏನು ಅಧಿಕಾರ ಕೊಟ್ಟಿದ್ದೀರಾ? ಏನೂ ಇಲ್ಲ. ಮುಸಲ್ಮಾನರಿಗೆ 20% ಇರೋವಾಗ ಹಿಂದೂ ವಿರುದ್ಧ ನಾವು ತೋರಿಸೋದು ಇವರು. ಓಕೆ, ಆದರೆ ಈ ಮುಸಲ್ಮಾನರಿಗೆ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಹೆಸರು ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಂದರೆ ಮುಸಲ್ಮಾನರು, ಮುಸಲ್ಮಾನ್ ಅಂದರೆ ಕಾಂಗ್ರೆಸ್ ಅಂತ ಈ ಮಾತು ಎಲ್ಲ ಕಡೆ ಎತ್ತು ಹಾಕಿದ್ದಾರೆ. ಆದರೆ ಇದು ಬರೀ ಯೂಸ್ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡಿರೋದು ನಮ್ಮ ಹೆಸರಿಗೆ. 2 ಕಡೆಯಿಂದ ನಮ್ಮನ್ನು ಇವರು ಹಾಳು ಮಾಡಿದ್ದಾರೆ. ಯಾರು? ಈ ಕಾಂಗ್ರೆಸ್ ಪಕ್ಷನವರು. ಹೇಳೋದು ನಮ್ಮವ್ರಂತ, ಆದರೆ ಅಧಿಕಾರನೂ ಕೊಡಲ್ಲ, ನಮಗೆ ಮುಂದನ್ನು ತಗೊಂಬರಲ್ಲ. ಅರ್ಥ ಆಯ್ತಾ? ಇವತ್ತು ಗಂಟ ಕಾಂಗ್ರೆಸ್ ಪಕ್ಷ ಯಾ ಮುಸಲ್ಮಾನರಿಗೆ ಡೆಪ್ಟಿ ಸಿಎಂ ಮಾಡಿದ್ದಾರೆ, ಯಾ ಮುಸಲ್ಮಾನರಿಗೆ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ, ಯಾ ಮುಸಲ್ಮಾನರಿಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ, ಯಾ ಮುಸಲ್ಮಾನರಿಗೆ PWD ಮಾಡಿದ್ದಾರೆ. ಏನಂತ ಒಳ್ಳೆ ಅಧಿಕಾರ ಮುಸಲ್ಮಾನರಿಗೆ ಈ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷದಲ್ಲಿ ಏನು ಕೊಟ್ಟಿದೆ? ಇದು ಕೇಳಬೇಕಿದೆ. ಆದರೆ ಸಣ್ಣಪಟ್ಟ ಈ ಸರ್ಕಾರನಲ್ಲಿ, ಸಿದ್ದರಾಮಯ್ಯ ಸರ್ಕಾರನಲ್ಲಿ ಬರೀ ಇಬ್ಬರನ್ನ ಸ್ಥಾನ ಕೊಟ್ಬಿಟ್ಟು ಏನೋ ಒಂದು ಉಪಕಾರ ಮಾಡ್ತಾರ ತೋರಿಸ್ತಾ ಇದ್ದಾರೆ. ಅದ್ರ ಒಳಗೆ ಒಬ್ಬ ಪಾಪ ಒಂದು ಮಿನಿಸ್ಟರ್ ಪಾಪ, ಒಂದು ಮಿನಿಸ್ಟರ್ ರಹೀಂ ಖಾನ್ ಪಾಪ, ಒಂದು ಮಿನಿಸ್ಟರ್ ಎಲ್ಲ ಅವನೇ. ಆದ್ರೆ ಮಾಡೋದು ಒಂದು, ತೋರ್ಸೋದು ಒಂದು. ಅರ್ಥ ಆಯ್ತಾ? ಬೇರೆ ಯಾರು ಇಲ್ಲಿ ಇವ್ರ ಮುಂದೆ ಎಜುಕೇಟೆಡ್ ಮಿನಿಸ್ಟರ್ ಇಲ್ಲ, ಅನ್ಎಜುಕೇಟೆಡ್ ಅವ್ರಿಗೆ ಮಿನಿಸ್ಟರ್ ಕೊಟ್ಟು ನಡೆಸ್ತಾ ಇರೋ ಸರ್ಕಾರ. ಈ ಕಾಂಗ್ರೆಸ್ ಪಕ್ಷ ಎಷ್ಟು ಮಾಡಬೇಕಿತ್ತು, ಮಾಡಲಿಲ್ಲ. ಇವ್ರ ಮುಂದೆ UT ಖಾದರ್, ಯಂಗ್ ಎಷ್ಟನೋ ರಿಜ್ವಾನ್ ಅರ್ಷದ್ ಇದ್ದಾನೆ, ಎಕ್ಸ್ಪೈರ್ ಸಿಕ್ಕವರು ತನ್ನೂರ್ ಸೇಠ್ ಇದ್ದಾನೆ, ಆ ಕಡೆ ಖಮರುಲ್ ಇಸ್ಲಾಂ NT ಅವರಿದ್ದಾರೆ. ಅರ್ಥ ಆಯ್ತಾ? ಇವ್ರಿಗೆಲ್ಲ ಯಾರು ಒಳ್ಳೆಯವರು ಕಾಣಿಸ್ಲಿಲ್ಲ. ಕಾಣಿಸಿರೋದು ಯಾರಿಗೆ? ರಹೀಂ ಖಾನು ಮತ್ತೆ ಚಾಮರಾಜಪೇಟೆ MLA. ಯಾಕಂದ್ರೆ ಇವರು ತುಂಬಾ ಎಜುಕೇಟೆಡ್ ಪರ್ಸನ್ನು, ಈ ಕಮ್ಯುನಿಟಿಗೆ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ ಇವರು. ಅರ್ಥ ಆಯ್ತಾ? ಅಂತ ಅವ್ರಿಗೆ ಇಟ್ಕೊಂಡ್ಬಿಟ್ಟು ನಡೆಸ್ತಾ ಇರೋದು ಸರ್ಕಾರ ಇದು. ಯಾವುದು? ಕಾಂಗ್ರೆಸ್ ಸರ್ಕಾರ. ನಾನೀಗ
ನಮ್ಮ ರಾಜ್ಯ ಜನಕ್ಕೆ ನಾವು ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ. ದಯವಿಟ್ಟು ನಾವು ಎಲ್ಲ ಒಂದಾಗನ. ಇವರು ಬರ ಹೆಸರು ಇಟ್ಕೊಂಡ್ಬಿಟ್ಟು ಒಬ್ಬರಿಂದ ಒಬ್ಬರಿಗೆ ದೂರ ಮಾಡ್ಕೊಂಡ್ಬಿಟ್ಟು ಇವ್ರ ಮನೆ ಅವ್ರ ಕುಟುಂಬಕ್ಕೆ ಅವ್ರ ಅನುಕೂಲ ಮಾಡ್ಕೊತಾ ಇರೋದು. ಇಂಥವ್ರಿಗೆ ನಾವು ಹುಷಾರಾಗ್ಬಿಟ್ಟು ಮುಂದೆ ನಾವೆಲ್ಲ ಒಂದಾಗ್ಬಿಟ್ಟು ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ತುಂಬ ಒಳ್ಳೇದೊಂದು ದಾರಿ ನಡಿಬೇಕು. ಇದೆಲ್ಲ ಜಿಮ್ಮೆವಾರಿ ನಮ್ಮ ತಲೆ ಮೇಲೆ ಇದೆ. ಈ ಮಾತು ನಾನು ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಈ ಮಾತು ಚೆಂದಾಗಿದ್ರೆ ಒಪ್ಕೊಳ್ರಿ, ನಾವೆಲ್ಲ ಒಂದಾಗಿ ನಡೆಯೋಣ. ಯಾಕಂದರೆ ನಾವು ಐಕ್ಯತೆ ಒಕ್ಕೂಟ ಅವರು, ನಮಗೆ ಎಲ್ಲ ಜಾತಿ ಒಂದೇ. ನಾವು ಮನುಷ್ಯಗೆ ನೋಡೋರು. ಈಗ ಅವಕಾಶದ್ದು ಮುಂದೆ 5ನೇ ತಾರೀಕು ಮುಗೀತು ಸುಪ್ರೀಂ ಕೋರ್ಟ್ ಆರ್ಡ್ರು. 6ನೇ ತಾರೀಕು ಸಿಕ್ಕಾಪಟ್ಟೆ ಹಲ್ಲೆ ಆಗ್ತಾ ಇದೆ. 100% ನಾವು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದೀವಿ ಅಂತ. ಅದರಲ್ಲಿ ಚೇರ್ಮನ್, ಈಗ ಇರೋರು ಚೇರ್ಮನ್ನು, ಈ ಆರ್ಡ್ರ್ ಬಂದಿದ್ದು 6-7 ತಿಂಗಳಾಗಿರ್ಬೋದು, ಈ ಥರ ನೀವು ಮಾಡಬೇಕಂತ. ಅಷ್ಟು ಒಳಗಡೆ ಅವರು ಒಂದು ವೀಕ್ನಲ್ಲಿ, ವಾರದಲ್ಲಿ 5 ದಿವಸ ಕೆಲಸ ಮಾಡಿದ್ದಾರೆ. ಅದು ಆ ಕೆಲಸ ಮಾಡಿರೋದು ಚೇರ್ಮನ್ ಹೆಸರನ್ನು ಅಷ್ಟೊಂದು ಇಲ್ಲ, ಬೇರೆಯವನ ಹೆಸರು ತುಂಬ ಜಾಸ್ತಿ ಹೋಗ್ತಾ ಇದೆ. ಏನು ಮಿನಿಸ್ಟರು 1 ವರ್ಷ ಮೇಲೆ ಆಯಿತು, ಕೆಲಸ ಮಾಡಲಿಕ್ಕೆ ಅವರು ಕೊಡಲಿಲ್ಲ. ಇರೋ ಚೇರ್ಮನ್, ಆಫ್ ಚೇರ್ಮನ್ನು ಹಜರತ್ ಮೊಹಮ್ಮದ್ ಅಲ್ ಹುಸೇನಿ ಸಾಹೇಬ್ರಿಗೆ 1 ವರ್ಷದ ಸಿಕ್ಕಾಪಟ್ಟೆ ಅವ್ರ ಗೌರ್ಮೆಂಟ್ ಕಡೆಯಿಂದ ಅಪಾಯಿಂಟ್ ಆಗಿರೋದು ಮೆಂಬರು ಮತ್ತು ಚೇರ್ಮನ್ನು, ಎಕ್ಸ್ ಚೇರ್ಮನ್ನು ಮತ್ತು ಮಿನಿಸ್ಟರ್ ಅವ್ರು ಕೆಲಸ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಅಷ್ಟಾದರೂ ಕೂಡ ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್ನು ಯಾರು ಈಗ ಇರೋದು ಚೇರ್ಮನ್ ಅಲಿ ಹುಸೇನ್ ಬಾಬಾ ಅವರು, ಅಲಿ ಹುಸೇನ್ ಬಾಬಾ ಒಬ್ಬ ಚೇರ್ಮನ್, ಅವ್ರು ಕೆಲಸ ಮಾಡಿರೋದ್ರಿಂದ ಇಷ್ಟೊಂದು ಅರ್ಧ ಅಂತ ಹೋಗಿದೆ. ಅದಕ್ಕೆ ಪೂರ್ತಿ ದೇಶದಲ್ಲಿ 30% ರಿಪೋರ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಆಫ್ ಪ್ರಾಪರ್ಟಿ ರಿಜಿಸ್ಟರ್ಡ್ ಆಗಿದೆ ಅಂತ ಹೋಗಿದೆ. ಅರ್ಥ ಆಯ್ತಾ? ಅದರಲ್ಲಿ ನಂಬರ್ 1 ಕರ್ನಾಟಕ ಅಂತ ಆಗಿದೆ. ಇದೆಲ್ಲ ಇಷ್ಟೇನ, ಇದರ ಮುಂಚೆ ಇದ್ದಿದ್ದೆಲ್ಲ ಪ್ರಾಪರ್ಟಿ. ಅದರಲ್ಲಿ ಅನ್ವರ್ ಮಾರ್ಪಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಅದ್ರ ಮೇಲೆ ಮಾತುಕತೆ ಎಲ್ಲ ಆಗಿತ್ತು. ಆ ಪ್ರಾಪರ್ಟಿ ಎಲ್ಲ ಹೋಗಿರೋದು ಪ್ರಾಪರ್ಟಿನೂ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇವರು ಇಲ್ಲ. ಅದು ಪಬ್ಲಿಕ್ ಮುಂದೆ ತಗೊಂಬಂದು ಕೊಡಬೇಕು. ಯಾರು ಮಿನಿಸ್ಟ್ರು ಮತ್ತು ಅದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇರೋರು, CO ಅವರೆಲ್ಲ ಏನು ಪಬ್ಲಿಕ್ಗೆ ಮುಂದೆ ಎಲ್ಲ ತಗೊಂಬಂದು ಕೊಡಬೇಕು. ಅವಾಗ ಗೊತ್ತಾಗುತ್ತೆ ಇವರು ಯಾವ್ಯಾವ ಪ್ರಾಪರ್ಟಿ ಹೋಗಿದ್ದು ತಂದವ್ರೆ, ಯಾವುದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವ್ರು. ಮತ್ತೆ ಇದು ಈಗ ರಿಜಿಸ್ಟ್ರೇಷನ್ ಮಾಡಿದಾರಲ್ಲ ಇವರು, ಯಾವ ಪಾರ್ಟಿ ವಾಪಸ್ ತಗೊಂಡಿದ್ದಾರೆ ಎಲ್ಲ, ಅದು ಇವರು ಹೊಸ ಮಾಡಿದಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಪ್ರಕಾರ, ಅದು ಇವ್ರು ತೋರಿಸ್ಬೇಕು. ನಾವು ಈ ಪ್ರಾಪರ್ಟಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಜನಗಳಿಗೆ ತೋರಿಸ್ಬೇಕು. ಇವರು ಬರೋ ಮಾತುಕತೆ ಹೇಳ್ಬಿಟ್ಟು ನಾವು 100% ಕೊಟ್ಬಿಟ್ಟಿದ್ದೀವಿ ಅಂದರೆ ಅದೊಂಥರ ಸುಳ್ಳಾಗುತ್ತೆ. ಅರ್ಥ ಆಯ್ತಾ? ನಂಬಕ್ಕೆ ಆಗಲ್ಲ. ಯಾಕಂದರೆ ಇದ್ರ ಮುಂಚೆ ಎಷ್ಟು ಜನ ಚೇರ್ಮನ್ ಇದ್ರು, ಎಕ್ಸ್ ಚೇರ್ಮನ್ಗಳು, ಕಮಿಟಿಗಳು, ಮಿನಿಸ್ಟ್ರಿಗಳು, ಅವರೆಲ್ಲ ಎಷ್ಟು ಹಾಳು ಮಾಡಿದ್ದಾರೆ. ಅದು ಇನ್ನೂ ಇವತ್ತು ಗಂಟ ಮುಂದೆ ಬಂದಿಲ್ಲ. ಅದು ತೋರಿಸ್ಬೇಕು. ಇವಾಗಿದ್ದು ಇದೆಲ್ಲ ಮಾಡೋರು ತಪ್ಪು ಯಾರು, ಅವ್ರಿಗೆ ಏನು ಶಿಕ್ಷೆ ಸಿಕ್ಕಿದೆ, ಅವರಿಂದ ಏನು ಅವ್ರು ವಾಪಸ್ ತಗೊಂಡ್ಬಂದವ್ರೆ, ಅದೊಂದು ತೋರಿಸ್ಬೇಕು. ಅದು ತೋರಿಸ್ಲಿಲ್ಲ. ಇದ್ದಿದ್ದು ಬಂದಿದ್ದು 1 ವರ್ಷ ಜಾಸ್ತಿ ಇತ್ತು, ಅವ್ರಿಗೇನೆ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ. ಇವರು ಮೀಟಿಂಗ್ ಮಾಡೋದ್ರಲ್ಲಿ ಹಲ್ಲ ಮಾಡಿದ್ರು, ಹೆಂಗೆಂಗೋ ಹೋಯ್ತು, 1 ವರ್ಷ ಕಲ್ತೋಗ್ಬಿಡ್ತು. ಅರ್ಥ ಆಯ್ತಾ? ಈಗ ಕಾನೂನು ಬಂತು. ಇದೊಂದು ಮಾತಾಯಿತು. ಬೇರೆ ಈ ಸರ್ಕಾರ ಮೇಲೆ ನಾವು 5 ನಮ್ಗೆ ಗ್ಯಾರಂಟಿ ಕೊಡ್ಬೇಕಂತ ಇದ್ದಿದ್ದು, ಅವ್ರು ಕೊಟ್ಟಿಲ್ಲ. ಅದು ಎಷ್ಟೋ ಸಲ ನಾವು ಅವ್ರ ಮುಂದೆ ಹೋಗಿ ಹೇಳಿದ್ದೀವಿ, ವಿಡಿಯೋ ಮುಖಾಂತರನೂ ನಾವು ಹೇಳಿದ್ದೀವಿ. ಆದರೆ ಈ ಸರ್ಕಾರಕ್ಕೆ ಕಿವಿ ಮೇಲೆ ಏನದು ಹೋಗಲ್ಲ, ನಮ್ಮ ಮಾತು ಹೋಗಲ್ಲ. ಅದಕ್ಕೆ ನಾವು ಒಂದು ಪ್ರಶ್ನೆ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ. ಏನಂದರೆ 20% ಹಿಂದೂ, 20% ಮುಸಲ್ಮಾನ. ಓಕೆ, ಈಗ 80% ಹಿಂದೂ ಇರೋವಾಗ ಯಾಕಪ್ಪ
ಮುಸಲ್ಮಾನ್ ಅಪೋಸ್ ಬಂದರೆ 80% ಹಾಕ್ಬಿಡ್ತೀರ ನೀವು. ಆದರೆ ಒಂದು ಅಧಿಕಾರ ಕೊಡಬೇಕಂದ್ರೆ ಸರ್ಕಾರನಲ್ಲಿ ಜಾತಿ ಬಂದ್ಬಿಡುತ್ತಲ್ಲ ನಿಮ್ಮಲ್ಲಿ, ಅದು ಯಾರು ಕೇಳೋರಲ್ಲ. ನೀವು ಅಷ್ಟು ಒಂದು ಹಿಂದೂ ಅಂತ ಹೇಳಿದರೆ ಯಾಕೆ ಒಂದು ದಲಿತರು ಅವ್ರಿಗೆ ಚೀಫ್ ಮಿನಿಸ್ಟರ್ ಇವತ್ತು ಗಂಟ ಕರ್ನಾಟಕನಲ್ಲಿ ಯಾಕೆ ಮಾಡಲಿಲ್ಲ? ಬೆಸ್ಟ್ ಪಾಯಿಂಟ್. ಅರ್ಥ ಆಯ್ತಾ? ಮೇನ್ ಪ್ರಶ್ನೆ ಅದು. ಇಷ್ಟು ವರ್ಷ ಮುಸಲ್ಮಾನರು, ದಲಿತರು, ಬ್ಯಾಕ್ವರ್ಡ್ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಓಕೆ, ಅದು ಮಾಡಿದ್ರು ಹಂಗೆ. ಆದರೂ ಕೂಡ ಒಂದು ಒಳ್ಳೆ ನಮ್ಮ ದಲಿತ ಸಮಾಜದಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆರ್ಕಿಟೆಕ್ಟ್ ಆಗಿದ್ದಾರೆ, ಪೊಲಿಟಿಕಲ್ನಲ್ಲಿ ಒಳ್ಳೆ ಸ್ಥಾನ ಪಡ್ಕೊಳ್ಳಿಕ್ಕೆ ಮುಂದೆ ಬಂದವರು ನಿಭಾಯಿಸಿದ್ದಾರೆ. ಈಗ 7 ಸಲ KH ಮುನಿಯಪ್ಪ ಪಾರ್ಲಿಮೆಂಟ್ ಹೋಗೋರೆ, ಸೆಂಟ್ರಲ್ ಮಿನಿಸ್ಟ್ರು ಕೂಡ ಅವರು ಕೆಲಸ ಮಾಡೋರೆ, ಅನುಭವ ಇದೆ. ಯಾಕೆ KH ಮುನಿಯಪ್ಪಗೆ ಇವರು ಒಂದು ಅವಕಾಶ ಕೊಡಲಿಲ್ಲ? ಜಿ ಪರಮೇಶ್ವರು ಸಿಕ್ಕಾಬಿಟ್ಟು ಹೋಮ್ ಮಿನಿಸ್ಟ್ರು, ಡೆಪ್ಟಿ CM ಮಾಡಿದ್ದಾರೆ ಅವರು, ಅವ್ರಿಗೆ ಯಾಕೆ ಒಂದು ಅವಕಾಶ ಕೊಟ್ಟಿಲ್ಲ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಟಿ ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಗೆ AICC